अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಧ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಸಾವಧಾನ ರಾಮಚಂದ್ರ, ಸಾವಧಾನ. ಆತುರ ಪಡಬೇಡ, ಸ್ವಲ್ಪ ತಾಳು. ನನ್ನಲ್ಲಿರುವ ಮೊಸಳೆಯೇ ಮೊದಲಾದ ಪ್ರಾಣಿಗಳು ಸೈನ್ಯಕ್ಕೆ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೇನೆ. ನನ್ನನ್ನು ದಾಟಿ ಹೋಗಲು ವಾನರರು ಸೇತುವೆಯನ್ನು ಕಟ್ಟಲು ಸಾಧ್ಯವಾಗುವಂತೆ ಮಾಡುತ್ತೇನೆ. ನಾನು ಅಭಿಮಂತ್ರಿಸಿರುವ ಈ ಬಾಣವನ್ನು ಉಪಸಂಹರಿಸಿ ಮರಳಿ ನನ್ನ ಬತ್ತಳಿಕೆಯಲ್ಲಿಡಲು ಸಾಧ್ಯವಿಲ್ಲ. ನಾನು ಇದನ್ನು ಪ್ರಯೋಗಿಸಲೇಬೇಕು. ಇದನ್ನು ಎಲ್ಲಿ ಪ್ರಯೋಗಿಸಲಿ ಎಂದು ನೀನೇ ಹೇಳು. ನಿನ್ನಲ್ಲಿ ಇಂತಹ ಸಾಮರ್ಥ್ಯವಿರುವುದರ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಕುತೂಹಲವಿದೆ. ಅದನ್ನು ನಿವಾರಿಸು. ಆಗಲಿ ರಾಮಚಂದ್ರ. ಮಂದರ ಪರ್ವತದಲ್ಲಿದ್ದಳು ನನ್ನ ತಾಯಿ. ದೇವಶಿಲ್ಪಿಯಾದ ವಿಶ್ವಕರ್ಮ ನನ್ನ ತಾಯಿಗೆ ತನ್ನಂಥ ಒಬ್ಬ ಮಗ ಹುಟ್ಟುವನೆಂದು ವರ ನೀಡಿದ. ಆ ಕಾರಣಕ್ಕಾಗಿ ನಾನು ವಿಶ್ವಕರ್ಮನ ಮಗ. ಶಿಲ್ಪಶಾಸ್ತ್ರದಲ್ಲಿ ನಾನು ಅವನಷ್ಟೇ ಸಮಾನನಾಗಿದ್ದೇನೆ. ಆದರೆ ಇದುವರೆಗೂ ನಿನ್ನ ಈ ಶಕ್ತಿಯನ್ನು ಏಕೆ ಯಾರಿಗೂ ಹೇಳಲಿಲ್ಲ? ಅಗತ್ಯವಿಲ್ಲದೆ ಆತ್ಮ ಪ್ರಶಂಸೆ ಉಚಿತವಲ್ಲ ಮಾರುತಿ. ಸಮುದ್ರ ರಾಜ ಅದನ್ನು ಪ್ರಸ್ತಾಪಿಸದಿದ್ದರೆ ನಾನು ಎಂದೂ ಹೇಳುತ್ತಿರಲಿಲ್ಲ. ಆ ಸಾಮರ್ಥ್ಯ ನನ್ನಲ್ಲಿದೆ. ನನ್ನ ನಿರ್ದೇಶನದಂತೆ ನಮ್ಮ ವಾನರ ವೀರರೆಲ್ಲ ಸಾಗರದ ಮೇಲೆ ಸೇತುವೆಯನ್ನು ನಿರ್ಮಿಸಲಿ. ಸಮುದ್ರ ರಾಜ, ಸಮಯೋಚಿತವಾದ ಸಲಹೆಯನ್ನು ನೀಡಿ ನೀನು ನನ್ನ ಕೋಪದಿಂದ ಪಾರಾದೆ. ಸುಗ್ರೀವ, ನೀನೇನು ಹೇಳುವೆ? ಏನು ಹೇಳಲಿ ರಾಮಚಂದ್ರ, ನನಗೆ ಮಾತ್ರವಲ್ಲ ನಮ್ಮ ಇಡೀ ವಾನರ ಕುಲ ಉತ್ಸಾಹಗೊಂಡಿದೆ. ಸಮುದ್ರ ರಾಜ ನಳನ ಸಾಮರ್ಥ್ಯದ ಬಗ್ಗೆ ತಿಳಿಸಿ ನಮಗೆ ಉಪಕಾರವನ್ನೇ ಮಾಡಿದ್ದಾನೆ. ಅದಕ್ಕೆ ಕಾರಣ ವಿಭೀಷಣೆಂದರೆ ಅತಿಶಯೋಕ್ತಿ ಅಲ್ಲ, ಅದು ನನ್ನ ಕರ್ತವ್ಯ ಲಕ್ಷ್ಮಣ. ಇನ್ನು ತಡ ಮಾಡುವುದು ಬೇಡ. ಸಮಸ್ತ ವಾನರ ವೀರರು ನಳನ ಸೂಚನೆಯಂತೆ ಶುಭ ಸಮಯದಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿ.
ರಾಮಚಂದ್ರನಿಗೆ ಸುಗ್ರೀವ ಮಹಾರಾಜನಿಗೆ ರಾಮಚಂದ್ರನಿಗೆ ರಾಮಚಂದ್ರನಿಗೆ ಸೇತುವೆ ಸಮುದ್ರಕ್ಕೆ ಸೇತುವೆ, 100 ಯೋಜನೆ ಯುದ್ಧ ನೀರಿಗೆ ಸೇತುವೆ. ಪ್ರಹಸ್ತ ಆ ಕಪಿಗಳೊಡನೆ ಸೇರಿ ರಾಮ ಲಕ್ಷ್ಮಣರಿಗೂ ಕಪಿ ಬುದ್ಧಿಯೇ ಬಂದು ಬಿಟ್ಟಿದೆ. ನದಿಗೆ ಸೇತುವೆ ಕಟ್ಟಬಹುದು, ಸಮುದ್ರಕ್ಕೆ ಸೇತುವೆ ಅಸಂಭವ ಅಸಂಭವ. ಪ್ರಭು, ಮಹಾಪ್ರಭು, ಈ ವಿಷಯವನ್ನು ನಾವು ಅಷ್ಟೊಂದು ಹಗುರವಾಗಿ ಪರಿಗಣಿಸುವಂತಿಲ್ಲ. ಏಕೆಂದರೆ ವಿಶ್ವಕರ್ಮನ ವರದಿಂದ ಜನಿಸಿದ ನಳನೆಂಬ ವಾನರ ವೀರ ಈ ಸೇತುವೆಯ ಮೇಲ್ವಿಚಾರಣೆ ವಹಿಸಿದ್ದಾನೆ. ವಿಶ್ವಕರ್ಮನ ವಾಸ್ತುಶಾಸ್ತ್ರವೆಲ್ಲ ಅವನಿಗೂ ಕರತಲಾಮಲಕವಂತೆ. ಪ್ರಹಸ್ತ ಇರಬಹುದು, ವಾಸ್ತುಶಾಸ್ತ್ರದಲ್ಲಿ ನಿಪುಣನಿರಬಹುದು. ಅದೇನೇ ಪರಿಣಿತನಾಗಿದ್ದರೂ ಭೂಮಿಯ ಮೇಲೆ ಏನಾದರೂ ಕಟ್ಟುವುದಕ್ಕೆ ಹೊರತು ಸಮುದ್ರದ ನೀರಿನ ಮೇಲಲ್ಲ. ಹೊರಗರೆಯುವ ಚಂಡಮಾರುತದಿಂದ ಏರಿಳಿಯುವ ಬೃಹತ್ ಅಲೆಗಳನ್ನು ನಿಗ್ರಹಿಸಿ ಅದರ ಮೇಲೆ ಸೇತುವೆ ಕಟ್ಟುವುದೇ. ಹಾಗೊಂದು ವೇಳೆ ಕಟ್ಟಿದರೆ ಅದು ಉಳಿಯುವುದೇ. ಭ್ರಮೆ, ಕೇವಲ ಭ್ರಮೆ. ಪ್ರಭು, ಮೊದಲು ನಾನು ನಿಮ್ಮಂತೆ ಯೋಚಿಸಿದೆ. ಆದರೆ ಆ ನಂತರ ತಿಳಿದು ಬಂದ ವಿಷಯದಿಂದ ನನ್ನ ನಂಬಿಕೆ ಕುಸಿಯಿತು ಪ್ರಭು. ಯಾವ ವಿಷಯ? ಪ್ರಭು, ಆ ರಾಮ ಸಮುದ್ರ ರಾಜನನ್ನು ಕುರಿತು 3 ದಿನ ಉಪವಾಸ ವ್ರತದಿಂದ ಪ್ರಾರ್ಥಿಸಿದರೂ ಅವನು ಪ್ರತ್ಯಕ್ಷನಾಗಲಿಲ್ಲ. ಆಗ ರಾಮ ಕ್ರೋಧಾವೇಶದಿಂದ ಸಮುದ್ರವನ್ನೇ ಭತ್ತಿಸಿ ಬಿಡುವೆನೆಂದು ಬಿಲ್ಲಿಗೆ ಬಾಣ ಹೂಡಿ ನಿಂತಾಗ ಸಮುದ್ರ ರಾಜ ಹೆದರಿ ಶರಣಾಗತನಾದ ಪ್ರಭು. ಏನೋ ಸಮುದ್ರ ರಾಜ ರಾಮನಿಗೆ ಶರಣಾದನೆ? ಹೌದು ಪ್ರಭು, ಶರಣಾಗಿದ್ದು ಮಾತ್ರವಲ್ಲದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಉಪಾಯವನ್ನು ಸೂಚಿಸಿದವನು ಅವನೇ. ವಾನರ ವೀರ ನಳ ಅಂತ ವಾಸ್ತುಶಿಲ್ಪಿ ಎಂದು ತಿಳಿಸಿದವನು ಅವನೇ. ಅದೂ ಅಲ್ಲದೆ ಸೇತುವೆ ನಿರ್ಮಾಣವಾಗುವಾಗ ತಾನೂ ಸಹಾಯ ಮಾಡುವುದಾಗಿಯೂ ಭರವಸೆ ನೀಡಿದನಂತೆ. ಏನು? ವಾನರರು ಸಮುದ್ರದ ಮೇಲೆ ಕಟ್ಟುತ್ತಿರುವ ಸೇತುವೆಯನ್ನು ಸಮುದ್ರ ರಾಜ ರಕ್ಷಿಸುವನಂತ? ಹೌದು ಪ್ರಭು, ಈಗ ವಾನರರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗುತ್ತಾರೆ ಎಂಬ ಭಾವನೆ ಬರುತ್ತಿದೆ. ಕಟ್ಟಲಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ. ಸಮಸ್ತ ವಾನರ ಸೈನ್ಯ ಲಂಕೆ ಬರಲಿ. ಒಂದ ಮೇಲೆ ಈ ರಾವಣನ ಮಹಾ ಸೈನ್ಯದಿಂದ ವಜ್ರಾಘಾತಕ್ಕೆ ಯಮಸದನಕ್ಕೆ ತೆರಳುತ್ತಾರೆ. ಪ್ರಭು, ನಮ್ಮ ರಾಕ್ಷಸ ಸೈನ್ಯದ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ. ಮೇಘನಾದ, ಕುಂಭಕರ್ಣ ಮೊದಲಾದ ಮಹಾವೀರರ ಪರಾಕ್ರಮಕ್ಕೆ ಕಡಿಮೆ ಇಲ್ಲ. ದೇವತೆಗಳನ್ನೇ ಜಯಿಸಿದ ನಿಮ್ಮ ಮುಂದೆ ನಿಲ್ಲಬಲ್ಲವರು ಯಾರು? ಆದರೆ ಆ ನರರು ಮತ್ತು ವಾನರು ನಾವು ಭಾವಿಸಿದ್ದಕ್ಕಿಂತ ಹೆಚ್ಚು ಶಕ್ತಿ ಪ್ರದರ್ಶನ ಮಾಡುವುದನ್ನು ನಾವು ಕಡೆಗಣಿಸುವಂತಿಲ್ಲ ಪ್ರಭು. ಪ್ರಹಸ್ತ, ನಾವು ಕಡೆಗಾಣಿಸದಂತಹ ಯಾವ ಮಹಾಶಕ್ತಿಯನ್ನು ನೀನು ಕಂಡಿರುವೆ? ಪ್ರಭು, ಮೊದಲನೆಯದು ಆ ಹನುಮಂತ 100 ಯೋಜನ ಸಾಗರವನ್ನು ಹಾರಿ ಬಂದದ್ದು. ಎರಡನೆಯದು ಈಗ ವಾನರರು ಸಾಗರಕ್ಕೆ ಸೇತುವೆ ಕಟ್ಟುತ್ತಿರುವುದು ಪ್ರಭು. ಕಟ್ಟಲಿ, ಕಟ್ಟಲಿ. ಮೊದಲು ಅವರು ಆ ಕಾರ್ಯದಲ್ಲಿ ಯಶಸ್ವಿಯಾಗಲಿ. ಪ್ರಿಯ ವಾನರ ಮಿತ್ರರೇ, ಅಪಾರ ಜಲರಾಶಿಯಿಂದ ತುಂಬಿರುವ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಾವು ಲಂಕೆಯನ್ನು ಸೇರಬಹುದೆಂದು
ಸಮುದ್ರ ರಾಜ ಸೂಚಿಸಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ನಮ್ಮ ವಾನರ ವೀರ ವಿಶ್ವಕರ್ಮನ ಔರಸ ಪುತ್ರ ನಳ ಈ ಸೇತುವೆಯನ್ನು ನಿರ್ಮಿಸಲು ಒಪ್ಪಿದ್ದಾನೆ. ಈ ಸೇತುವೆಯನ್ನು ನಿರ್ಮಿಸಲು ಇಡೀ ವಾನರ ಸೈನ್ಯ ಸನ್ನದ್ಧವಾಗಿದೆ. ಈ ಸೇತುವೆ ನಿರ್ಮಾಣ ಕಾರ್ಯ ಈ ಶುಭ ಮುಹೂರ್ತದಲ್ಲಿ ತಕ್ಷಣ ಆರಂಭವಾಗಲಿ. ದುಷ್ಟ ಸಂಹಾರಕ್ಕೆ ಈ ಸೇತುವೆ ಮಹಾಮಾರ್ಗವಾಗಲಿ. ಯುಗ ಯುಗಗಳ ಪರ್ಯಂತ ಈ ಸೇತುವೆ ಸಜ್ಜನರನ್ನು ಉದ್ಧರಿಸಲಿ. ಜೈ ಶ್ರೀರಾಮ್! 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 ಜೈ ಶ್ರೀರಾಮ್!
ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ, ರಾವಣನ ದರ್ಪ ಅಂತ್ಯ ಮಾಡು ಸೇನೆ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ, ಸೀತೆಯನ್ನು ಬಂಧ ಮುಕ್ತಗೊಳಿಸು ಕಾರ್ಯ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಭೋಗರೆವ ಕಡಲಿಗೆ ಬಂಡಿಗೆ ಸೆತ ಅದ್ಭುತ, ಅದ್ಭುತ ಇದು ಅದ್ಭುತ. ಭೋಗರೆವ ಕಡಲಿಗೆ ಬಂಡಿಗೆ ಸೆತ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಸೇತುವೆ ಕಟ್ಟುವಲ್ಲಿ ಅಳಿಲ ಸೇವೆ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಇದು ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಹೌದು ಪ್ರಭು, ನನಗೂ ನಂಬಲು ಸಾಧ್ಯವಾಗಲಿಲ್ಲ. ವಾನರ ಸೈನ್ಯ ಸಮುದ್ರಕ್ಕೆ ಸೇತುವೆ ಕಟ್ಟುತ್ತಿದೆ ಎಂದು ನನ್ನ ದೂತರು ಸಂದೇಶ ತಂದಾಗ ಎಲ್ಲಿಯಾದರೂ ಉಂಟೆ, ನಿಮಗೆಲ್ಲೋ ಭ್ರಮೆ ಎಂದು ಗದರಿಸಿ ಕಳುಹಿಸಿದ್ದೆ ಪ್ರಭು. ಆದರೆ ನಾನೇ ಸ್ವತಃ ಹೋಗಿ ನೋಡಿದಾಗ ಅದು ಸತ್ಯವೆಂದು ತಿಳಿಯಿತು ಪ್ರಭು. ಆ ವಾನರರು ನಿಜವಾಗಿಯೂ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುತ್ತಿದ್ದರು. ನಳನ ಮೇಲ್ವಿಚಾರಣೆಯಲ್ಲಿ ವಾನರರು ದೊಡ್ಡ ದೊಡ್ಡ ಬಂಡೆಗಳನ್ನು ಸಮುದ್ರದೊಳಕ್ಕೆ ಹಾಕುತ್ತಿದ್ದರು ಪ್ರಭು. ಕ್ಷಣ ಕ್ಷಣಕ್ಕೂ ಸೇತುವೆ ರೂಪ ತಾಳುತ್ತಿತ್ತು. ಆ ವಾನರರ ವೇಗವೇನು, ಉತ್ಸಾಹವೇನು, ಪೌರುಷವೇನು, ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗುತ್ತಿಲ್ಲ ಪ್ರಭು. ಸಾಕು ಸಾಕು, ವೈರಿ ಪ್ರಶಂಸೆ ಬೇಡ. ರಾಸ್ತ, ಸೇತುವೆ ನಿರ್ಮಾಣದ ಕಾರ್ಯ ನನಗೆ ಬೇಕಾಗಿಲ್ಲ. ಅವರು ಲಂಕೆಗೆ ಬರದಂತೆ ತಡೆಯುವುದು ಹೇಗೆ ಅದನ್ನು ಹೇಳಿ. ಅಂದರೆ ಪ್ರಭು, ಅವರು ಸೇತುವೆಯ ನಿರ್ಮಾಣವನ್ನು ಮಾಡಿ ಮುಗಿಸುವ ಮೊದಲೇ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ತಡೆಯಬೇಕೇ? ಬೇಡ. ನಾವು ಆಕ್ರಮಣ ಮಾಡಿ ಪರಾಜಿತರಾದಲ್ಲಿ ಆ ವಾನರರ ಉತ್ಸಾಹ ಇಮ್ಮಡಿಯಾಗುತ್ತದೆ. ಅವರೇ ಮೊದಲು ಆಕ್ರಮಣ ಮಾಡಲಿ, ನಂತರ ನಾವು ಮಾಡೋಣ. ಹಾಗೊಂದೇ ವೇಳೆ ಮಾಡಿದರು ಅದರ ನೇತೃತ್ವವನ್ನು ನಾನು ವಹಿಸುವುದಿಲ್ಲ. ಏಕೆ ಪ್ರಭು? ದೇವತೆಗಳನ್ನು ಗೆದ್ದ ನಾನೆಲ್ಲಿ, ಆ ನರವಾನರರಲ್ಲಿ ನನ್ನ ಗೌರವ ಪ್ರತಿಷ್ಠೆಗಳು ಏನಾಗಬೇಕು? ಮಹಾಪರಾಕ್ರಮಿಯಾದ ನಾನು ಆ ಹುಲು ಮಾನವರೊಡನೆ, ನಿಕೃಷ್ಟ ವಾನರರೊಡನೆ ಯುದ್ಧ ಮಾಡಿದರೆ ನನ್ನನ್ನು ನಾನೇ ಅಪಮಾನಿಸಿಕೊಂಡಂತೆ. ಹಾಗಾದರೆ ನಾನೇ ನಮ್ಮ ಸೈನ್ಯದೊಂದಿಗೆ ಹೋಗಿ ಅವರನ್ನು ಈಗಲೇ ತಡೆಯಲೇ ಪ್ರಭು? ಈಗ ಬೇಡ. ಅರೆ ಬರೆ ಫಲಿತಾಂಶದಿಂದ ನನಗೆ ಸಮಾಧಾನವಾಗುವುದಿಲ್ಲ. ಒಂದೇ ಒಂದು ಆಕ್ರಮಣ, ಅವರೆಲ್ಲ ಸರ್ವನಾಶವಾಗಬೇಕು. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶ್ರೀರಾಮನಾಮ ಬರೆದ ಶಿಲೆಯು ತೇಲುವುದು ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಶಿಲೆಯ ಮೇಲೆ ಕಪಿಯ ಸೇನೆ ಕಡಲ ದಾಟುವ ಅದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ, ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ. ಹನುಮರಾಮನನ್ನು
ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ ಅದ್ಭುತ ಅದ್ಭುತ ಲೋಕ ಕಾಣದದ್ಭುತ ಲೋಕ ಕಾಣದದ್ಭುತ ಲೋಕ ಕಾಣದದ್ಭುತ. ವಾನರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲಗೊಳಿಸಿ ಅವರ ಜಂಗಾಬಲವನ್ನು ಉಡುಗಿಸುವ ಶಕ್ತಿ ಇರುವುದು ನನ್ನ ಸೋದರನೊಬ್ಬನಿಗೆ ಮಾತ್ರ. ನಿಮ್ಮ ಸೋದರ ವಿಭೀಷಣ ಸತತ ರಾಮ ಸೇವೆ ನಿರತ ವಾನರರು ಅದ್ಭುತ ಸತತ ರಾಮ ಸೇವೆ ನಿರತ ವಾನರರು ಅದ್ಭುತ ಸೀತೆಗಾಗಿ ಲಂಕೆವರೆಗೆ ರಾಮ ಪಯಣ ಅದ್ಭುತ. ಶತ್ರುಗಳ ಎದೆಯನ್ನು ನಡುಗಿಸಬೇಕು. ಆ ರಾಮ ಲಕ್ಷ್ಮಣರನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದು ಹೊಸಕಿ ಹಾಕಬೇಕು. ಢಕ್ಕಣಕ ಢಕ್ಕಣಕ ಎದ್ದೇಳಪ್ಪ ಕುಂಭಕರ್ಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ